ಒಂದು ದಟ್ಟವಾದ ಕಾಡಿನ ಅಂಚಿನಲ್ಲಿ ಒಂದು ಸುಂದರವಾದ ನೇರಳೆ ಹಣ್ಣಿನ ಮರದ ಮೇಲೆ ರೇಣು ಹಕ್ಕಿ ತನ್ನ ಪ್ರೀತಿಯ ಪತಿ ರಾಜುವಿನ ಜೊತೆ ವಾಸಿಸುತ್ತಿದ್ದಳು. ಅವರ ಗೂಡು ತುಂಬ ಸುಂದರವಾಗಿ ಮತ್ತು ಅಚ್ಚುಕಟ್ಟಾಗಿತ್ತು. ಆದರೆ ಒಂದು ದುಃಖ ಯಾವಾಗಲೂ ರೇಣುವಿನ ಮನಸ್ಸಿನಲ್ಲಿ ಮನೆ ಮಾಡಿತ್ತು. ಅವರ ಮದುವೆಯಾಗಿ ಸಾಕಷ್ಟು ಸಮಯವಾಗಿತ್ತು, ಆದರೆ ಅವರಿಗೆ ಇನ್ನೂ ಮಕ್ಕಳ ಭಾಗ್ಯ ಸಿಕ್ಕಿರಲಿಲ್ಲ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಕೈಗಳಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ ತುಂಬ ಸಂತೋಷವಾಗುತ್ತದೆ. ಹೌದು, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ರೇಣುಳ ಜೀವನ ಹೊರನೋಟಕ್ಕೆ ಶಾಂತವಾಗಿ ಕಾಣುತ್ತಿತ್ತು, ಆದರೆ ಮನಸ್ಸಿನ ಆಳದಲ್ಲಿ ತಾಯ್ತನದ ಹಂಬಲ ಅವಳನ್ನು ಕಾಡುತ್ತಿತ್ತು. ಅವಳ ಸುತ್ತಮುತ್ತಲಿನ ಎಲ್ಲಾ ಗೆಳೆಯರ ಗೂಡುಗಳು ಮಕ್ಕಳ ಚಿಲಿಪಿಲಿ ಕಲರವದಿಂದ ತುಂಬಿದ್ದವು. ರೇಣುವಿನ ಗೆಳತಿಯರೆಂದರೆ ಲಾಡೋ ಹಕ್ಕಿ, ಲೂಸಿ ಪಾರಿವಾಳ ಮತ್ತು ಹರಿಯಾಲಿ ಗಿನಿ. ಯಾವಾಗಲೂ ಆ ಹಕ್ಕಿಗಳ ಮಕ್ಕಳು ಆಟವಾಡುವುದನ್ನು ನೋಡಿದಾಗ ಅವಳ ಕಣ್ಣುಗಳಲ್ಲಿ ಒಂದು ನೋವು ಮೂಡುತ್ತಿತ್ತು ಮತ್ತು ಮನಸ್ಸಿನಲ್ಲಿ ಒಂದೇ ಆಸೆ ಇರುತ್ತಿತ್ತು. ಅಯ್ಯೋ, ನನಗೂ ಮಕ್ಕಳಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು. ಒಂದು ದಿನ ಎಲ್ಲ ಗೆಳತಿಯರು ಮರದ ಮೇಲೆ ಕುಳಿತು ಹರಟೆ ಹೊಡೆಯುತ್ತಿದ್ದರು. ನೋಡಿ, ನನ್ ಚೋಟು ಇಂದು ಮೊದಲ ಬಾರಿಗೆ ತನ್ನ ರೆಕ್ಕೆಗಳನ್ನ ಬಡಿದುಕೊಂಡನು. ಅವನು ಎಷ್ಟು ತುಂಟಾಟ ಮಾಡ್ತಾನೆ. ಹೌದು ಲಾಡೋ, ನೀನು ಎಷ್ಟು ಅದೃಷ್ಟವಂತೆ. ನಿನ್ನ ಮಕ್ಕಳು ನಿನ್ನ ಜೀವನದ ಅತಿ ದೊಡ್ಡ ಸಂಪತ್ತು. ರೇಣು, ಧೈರ್ಯ ಕಳ್ಕೊಳ್ಬೇಡ. ದೇವರು ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಒಳ್ಳೆಯದನ್ನು ಯೋಚಿಸಿರ್ತಾನೆ. ಸಮಯ ಬಂದಾಗ ನಿನಗೂ ಈ ಖುಷಿ ಖಂಡಿತ ಸಿಗುತ್ತದೆ. ಅಷ್ಟರಲ್ಲಿ ತನ್ನ ಹೊಸ ಮನೆಯ ಆಮಂತ್ರಣ ನೀಡಲು ಗೌರಿ ಎಂಬ ಕಾಗೆ ಅವರ ಬಳಿ ಬರುತ್ತಾಳೆ. ಗೌರಿ ಸ್ವಭಾವತಃ ಸ್ವಲ್ಪ ಅಹಂಕಾರಿ ಮತ್ತು ಹಳೆಯ ವಿಚಾರದವಳು ಆಗಿದ್ದಳು. ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಹೊಸ ಮತ್ತು ದೊಡ್ಡ ಗೂಡಿನ ಊಟದ ಆಮಂತ್ರಣ ನೀಡಲು ಬಂದಿದ್ದೇನೆ. ಎಲ್ಲರೂ ಬರಲೇಬೇಕು, ತುಂಬಾ ಸಂಭ್ರಮ ಇರ್ತದೆ. ಅವಳು ಒಬ್ಬೊಬ್ಬರಾಗಿ ಎಲ್ಲರಿಗೂ ಆಮಂತ್ರಣ ನೀಡಿದಳು. ಆದರೆ ರೇಣುವಿನ ಸರದಿ ಬಂದಾಗ ಅವಳು ನಿಲ್ಲಿಸಿದಳು, ತಡೆದಳು. ರೇಣು, ನೀನ್ ಬರ್ಬೇಡ. ನಿನ್ನ ಅದೃಷ್ಟ ಚೆನ್ನಾಗಿಲ್ಲ, ನಿನ್ಗೆ ಮಕ್ಕಳಾಗಿಲ್ಲ. ಆದ್ರಿಂದ ನನ್ನ ಶುಭ ಕಾರ್ಯದಲ್ಲಿ ನೀನ್ ಬರುವುದು ಸರಿಯುವುದಿಲ್ಲ. ಗೌರಿಯ ಈ ಮಾತುಗಳನ್ನು ಕೇಳಿ ಎಲ್ಲರೂ ಸ್ತಬ್ಧರಾದರು. ರೇಣುವಿನ ಕಣ್ಣುಗಳಲ್ಲಿ ನೀರು ಬಂದವು, ಆದರೆ ಅವಳು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡಳು. ಗೌರಿ, ನಿನ್ಗೆ ನಾಚಿಕೆ ಆಗ್ಬೇಕು. ರೇಣು ಒಬ್ಬ ಒಳ್ಳೆಯ ಹಕ್ಕಿ. ಯಾರದ್ದೋ ಅದೃಷ್ಟ ನಿರ್ಧಾರ ಮಾಡೋದು ನಿನ್ನ ಕೈಯಲ್ಲಿ ಇಲ್ಲ. ಒಂದು ವೇಳೆ ದೇವರ ಇಚ್ಛೆ ಇದ್ರೆ ಅವಳಿಗೂ ಮಕ್ಕಳಾಗ್ತಾರೆ. ಹೌದು ಗೌರಿ, ಇಂತಹ ಆಲೋಚನೆಗಳನ್ನು ಮನಸ್ಸಿಗೆ ತರಬೇಡ. ರೇಣು ಇಲ್ಲದೆ ನಾವು ಯಾವುದೇ ಸಂಭ್ರಮವನ್ನ ಆಚರಿಸುವುದಿಲ್ಲ. ಗೌರಿ ಯಾರ ಮಾತನ್ನೂ ಕೇಳಲಿಲ್ಲ. ಅವಳು ಅಹಂಕಾರದಿಂದ ಇದು ನನ್ನ ನಿರ್ಧಾರ ಎಂದು ಹೇಳಿ ಅಲ್ಲಿಂದ ಹಾರಿ ಹೋದಳು. ರೇಣು ದುಃಖಿತಳಾಗಿ ರಾಜುವಿನ ಬಳಿ ತನ್ನ ಗೂಡಿಗೆ ಮರಳಿದಳು. ರಾಜು ಅವಳಿಗೆ ಧೈರ್ಯ ತುಂಬಿದನು. ರೇಣು, ನೀನು ಯಾರ ಮಾತಿಗೂ ಕಿವಿಗೊಡಬೇಡ. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೇನೆ. ನಾವು ನಮ್ಮ ಜೀವನವನ್ನು ಮಕ್ಕಳ ಕೊರತೆಯಿಂದಲ್ಲ, ಬದಲಿಗೆ ನಮ್ಮ ಪ್ರೀತಿಯಿಂದ ತುಂಬೋಣ. ಸಮಯ ಕಳೀತಾ ಹೋಯಿತು, ಆದರೆ ವಿಧಿ ಒಂದು ಹೊಸ ತಿರುವು ಪಡೆಯಲು ನಿರ್ಧರಿಸಿತ್ತು. ಕೆಲವು ದಿನಗಳ ನಂತರ ಲಾಡೋ ಹಕ್ಕಿ ಅಚಾನಕ್ಕಾಗಿ ಕಾಯಿಲೆ ಬಿದ್ದಳು. ಕಾಯಿಲೆ ಎಷ್ಟು ಗಂಭೀರವಾಗಿತ್ತು ಎಂದರೆ ತನ್ನ ಕೊನೆಯ ಸಮಯ ಹತ್ತಿರ ಬಂದಿದೆ ಎಂದು ಅವಳಿಗೆ ಅರಿವಾಯಿತು. ಲಾಡೋ ತನ್ನ ಬಳಿಗೆ ರೇಣುವನ್ನ ಕರೆದರು. ರೇಣು, ನನ್ನ ಪ್ರೀತಿಯ ಗೆಳತಿ, ನಾನಿನ್ನೂ ಹೆಚ್ಚು ಕಾಲ ಬದುಕಲಾರೆ. ನನ್ನ 2 ಪುಟ್ಟ ಮಕ್ಕಳ ಜವಾಬ್ದಾರಿ, ಅವರ ಆರೈಕೆಯನ್ನು ಇನ್ನು ಮುಂದೆ ನೀನೇ ಮಾಡು. ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಲಾಡೋ, ನೀನು ಚಿಂತೆ ಮಾಡಬೇಡ. ನಾನು ಮಾತು ಕೊಡ್ತೇನೆ. ನಿನ್ನ ಮಕ್ಕಳನ್ನ ನನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾನೆ. ನೀನು ನೆಮ್ಮದಿಯಿಂದ ವಿಶ್ರಾಂತಿ ಪಡೆಯೋ. ರೇಣುಳ ಮಾತು ಕೇಳಿದ ತಕ್ಷಣ ಲಾಡೋ ಕೊನೆಯುಸಿರೆಳೆದು ಶಾಂತಳಾದಳು. ರೇಣು ಹಕ್ಕಿ ಆ 2 ಅನಾಥ ಮಕ್ಕಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಳು. ರಾಜು ಮತ್ತು ರೇಣು ಇಬ್ಬರೂ ಸೇರಿ ಆ ಮಕ್ಕಳನ್ನು ಅಪ್ಪಿಕೊಂಡರು. ಅವರ ಗೂಡಿನಲ್ಲಿ ಹಠಾತ್ ಆಗಿ ಒಂದು ಹೊಸ ಕಳೆ ಮತ್ತು ಜವಾಬ್ದಾರಿ ಬಂದಿತ್ತು. ರೇಣು ಅವರಿಗೆ ಪ್ರೀತಿಯಿಂದ ತಿನ್ನಿಸುತ್ತಿದ್ದಳು, ಪಾಠ ಕಲಿಸುತ್ತಿದ್ದಳು ಮತ್ತು ಪ್ರತಿ ಕ್ಷಣವೂ ಅವರ ಗಮನ ಹರಿಸುತ್ತಿದ್ದಳು. ಲಾಡೋಳ ಮಕ್ಕಳನ್ನು ತನ್ನವರೆಂದು ಸ್ವೀಕರಿಸಿದ್ದರಿಂದ ರೇಣುಳ ಜೀವನದಲ್ಲಿದ್ದ ತಾಯ್ತನದ ಶೂನ್ಯವು ತುಂಬಲು ಶುರುವಾಯಿತು.
ಒಂದು ಸಂಜೆ ರೇಣು ಮಕ್ಕಳಿಗೆ ನಿದ್ರೆ ಮಾಡಿಸುತ್ತಿದ್ದಾಗ ಅವಳಿಗೆ ತನ್ನ ದೇಹದಲ್ಲಿ ಒಂದು ವಿಚಿತ್ರವಾದ ಸಂತೋಷ ಮತ್ತು ಅನುಭವವಾಯಿತು. ಕೆಲವು ದಿನಗಳ ನಂತರ ರೇಣು ಒಂದು ಪುಟ್ಟ ಮುದ್ದಾದ ಮೊಟ್ಟೆಯಿಟ್ಟಳು. ರಾಜು ಮತ್ತು ರೇಣುಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ರೇಣು, ನೋಡು, ನಮ್ಮ ಪ್ರಾರ್ಥನೆಗಳು ಫಲ ನೀಡಿವೆ. ಈಗ ನಮ್ಮ ಗೂಡು ನಿಜವಾಗಿಯೂ ಸಂಪೂರ್ಣವಾಗಿದೆ. ರೇಣು ಲಾಡೋಳ ಮಕ್ಕಳನ್ನು ಹತ್ತಿರ ಕರೆದಳು ಮತ್ತು ಅವರನ್ನು ತನ್ನ ಮೊಟ್ಟೆಯ ಪಕ್ಕದಲ್ಲಿ ಕುಳ್ಳಿರಿಸಿದಳು. ನೋಡಿ, ಇದು ನಿಮ್ಮ ತಮ್ಮ ಅಥವಾ ತಂಗಿ ಆಗಿರ್ತಾರೆ. ನೀವಿಬ್ಬರು ಇದರ ಗಮನ ಹರಿಸಬೇಕು. ಕೆಲವು ದಿನಗಳ ನಂತರ ಆ ಮೊಟ್ಟೆಯಿಂದ ಒಬ್ಬನಲ್ಲ, ಬದಲಿಗೆ ಇಬ್ಬರು ಪುಟ್ಟ ಮುದ್ದಾದ ಮಕ್ಕಳು ಹೊರಬಂದರು. ರಾಜು ಮತ್ತು ರೇಣುಳ ಸಂತೋಷ 4 ಪಟ್ಟು ಹೆಚ್ಚಾಯಿತು. ಅದೇ ಸಮಯದಲ್ಲಿ ಗೌರಿ ಕಾಗೆಯ ಜೀವನದಲ್ಲೂ ಒಂದು ಬದಲಾವಣೆ ಬಂದಿತು. ತನ್ನ ಮಗ ಯಾವಾಗಲೂ ದುಃಖಿತನಾಗಿರುವುದನ್ನು ಅವಳು ಗಮನಿಸಿದಳು ಮತ್ತು ಗೌರಿಯ ನಡವಳಿಕೆಯಿಂದಾಗಿ ಉಳಿದ ಹಕ್ಕಿಗಳು ಕೂಡ ಅವಳಿಂದ ದೂರವಿರಲು ಶುರು ಮಾಡಿದ್ದವು. ಗೌರಿಗೆ ತನ್ನ ತಪ್ಪಿನ ಅರಿವಾಯಿತು. ಅವಳು ರೇಣುವಿನ ಬಳಿ ಕ್ಷಮೆ ಕೇಳಲು ನಿರ್ಧರಿಸಿದಳು. ಅವಳು ಸಿಹಿ ಮತ್ತು ಹಣ್ಣುಗಳನ್ನು ತೆಗೆದುಕೊಂಡು ರೇಣುವಿನ ಮನೆಗೆ ತಲುಪಿದಳು. ಅಲ್ಲಿ ಅವಳು ನೋಡಿದಳು, ರೇಣುವಿನ ಗೂಡಿನಲ್ಲಿ ಒಟ್ಟು 4 ಮಕ್ಕಳು ಆಟವಾಡುತ್ತಿದ್ದಾರೆ. 2 ಲಾಡೋಳ ಮಕ್ಕಳು ಮತ್ತು 2 ಅವಳ ಸ್ವಂತ ಮಕ್ಕಳು. ಈ ದೃಶ್ಯವನ್ನು ಕಂಡು ಗೌರಿಯ ಕಣ್ಣುಗಳು ತುಂಬಿ ಬಂದವು. ರೇಣು, ನನ್ನನ್ನು ಕ್ಷಮಿಸ್ಬಿಡು. ನಾನು ನಿನ್ನನ್ನು ದುರಾದೃಷ್ಟವಂತೆ ಅಂದಿದ್ದೆ, ಆದರೆ ಅಸಲಿಗೆ ನಾನೇ ದುರಾದೃಷ್ಟವಂತೆ. ಯಾಕೆಂದ್ರೆ ನಿನ್ನಂತಹ ಒಳ್ಳೆಯ ಗುಣದ ಗೆಳತಿಯ ಬೆಲೆ ನನಗೆ ತಿಳಿಯಲಿಲ್ಲ. ಇಂದು ನಿನ್ನನ್ನು 4 ಮಕ್ಕಳೊಂದಿಗೆ ನೋಡಿ ನನ್ನನ್ಸು ಬದಲಾಗಿದೆ. ಗೌರಿ, ಹಳೆ ಮಾತುಗಳನ್ನು ಮರೆತುಬಿಡು. ನೀನು ನನ್ನ ಈ ಸಂತೋಷದಲ್ಲಿ ಪಾಲ್ಗೊಳ್ಳಲು ಬಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಕಾಡಿನ ಎಲ್ಲಾ ಹಕ್ಕಿಗಳು, ಲೂಸಿ ಪಾರಿವಾಳ, ಹರಿಯಾಲಿ ಗಿನಿ ಎಲ್ಲರೂ ರೇಣುವಿನ ಮನೆಗೆ ಬಂದು ಅವಳ ಸಂತೋಷದಲ್ಲಿ ಪಾಲ್ಗೊಂಡರು. ಈಗ ರೇಣುವಿನ ಬಳಿ ಒಬ್ಬರಲ್ಲ, 2 ಬದಲಿಗೆ 4 ಮುದ್ದಾದ ಮಕ್ಕಳಿದ್ದರು. ಈ ರೀತಿಯಾಗಿ ರೇಣು ಮತ್ತು ರಾಜು ತಮ್ಮ 4 ಮಕ್ಕಳೊಂದಿಗೆ ಕಾಡಿನಲ್ಲಿ ಸುಖ ಮತ್ತು ಪ್ರೀತಿಯಿಂದ ವಾಸಿಸಲು ಶುರು ಮಾಡಿದರು. ಈ ಕಥೆಯು ಯಾವುದಕ್ಕೆ ಸಾಕ್ಷಿ ಎಂದರೆ, ಒಳ್ಳೆಯ ಗುಣದ ಮನಸ್ಸು ಮತ್ತು ಸಚ್ಚಾ ಪ್ರೀತಿ ಯಾವಾಗಲೂ ತನ್ನ ಸಂತೋಷವನ್ನು ಕಂಡುಕೊಂಡೇ ತೀರುತ್ತದೆ.